ಎಲ್ಲಿಗಣ? ಟಿ ವಿ ಕ್ರಾಸ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಗೌರಿಬಿದನೂರು ತನಕ ಹೋಗ್ತೀನಿ, ಹತ್ಕೊಳ್ಳಿ. ಹಾಂ, ತೆಗೆದು ಹಾಕ್ಕೊಳ್ಳಿ, ಹೆಲ್ಮೆಟ್ ಹಾಕ್ಕೊಳ್ಳಿ. ಹಾಂ, ಹಾಂ, ಹತ್ಕೊಳ್ಳಿ. ನನಗೆ ನಮ್ಮ ಬಾಗೇಪಲ್ಲಿ ಹತ್ರ ಇರೋ ಟಿ ವಿ ಕ್ರಾಸ್ ಗೊತ್ತು, ಈ ಕಡೆ ಟಿ ವಿ ಕ್ರಾಸ್ ಗೊತ್ತಿಲ್ಲ. ಹೋಗೋಣ? ಹಾಂ, ಗೌರಿಬಿದನೂರು ಹೋಗ್ತಾ ಇದ್ದೀನಿ. ಒಂದು ನಿಮಿಷ ಇಳಿಸ್ತೀನಿ. ಹಾಂ, ನಾನು ಎಲ್ಲೇ ಬಸ್ಸಲ್ಲಿ ಇಲ್ಲಿಗೆ ಸಾಗಿಲ್ಲ. ಹಾಂ, ಹೋಗುತ್ತೆ. ಹಾಂ, ನಾನು ಬಸ್ ಸ್ಟ್ಯಾಂಡಿಂದ ತಿರುಗಿ ಇಲ್ಲಿಗೆ ಆಟೋಗೆ ಅದಕ್ಕೆ ಕಾಯ್ತಾ ಇದ್ದೆ, ಯಾವುದೋ ಗಾಡಿ ಬರ್ತಿದೆ ಅಂತ. ನೀವು ಬಂದರೆ ಥ್ಯಾಂಕ್ಸ್. ನಮ್ದೇನು ಅಂತಂದರೆ ಒಬ್ರಿಗೆ ಸಹಾಯ ಮಾಡೋದೇ ನಮ್ಮ ಗುಣ. ಅದು ನಾನು ಆಕ್ಸಿಡೆಂಟ್ ಟೈಮಲ್ಲಿ ಕೈಗೆ ಆಡಾಕೋರೆ, ಕೈಗೆ ಕಾಲು ಬಾ ಯಾರು ನನಗೆ ಗೊತ್ತಿಲ್ಲ, ನಾನು ಯಾರಿಗೂ ಗೊತ್ತಿಲ್ಲ. ಬರೀ ಮಾಡಲು ಸ್ಕಿಡ್ಡಲ್ಲ ಅಂತ ಹಾಂ ಅಂತಂದ್ರೆ ಮಾಡಿದ್ದು. ಮತ್ತೆ ನಿಧಾನ ಪಾಸ್ ಮಾಡೋದು, ರೈಟ್ ಬ್ರೇಕ್ ಹೊಡೆದ್ಬಿಟ್ಟು ಆ್ಯಕ್ಟಿವ ಹೊಲ್ಟಿ ಹೊಡೆದ್ಬಿಟ್ಟು ಸಾಕಾಗ್ಬಿಡ್ತಾಯಿತ್ತು. ತಲೆಗೆ ಹೆಲ್ಮೆಟ್ ಹಾಕಿರಲಿಲ್ಲ, ನಿಜ ಕೊಟ್ಟೆ ರಟ್ಟೆ ಮುಟ್ಟೋದು. ಭಗವಂತನ ಇದರಿಂದ ಹೇಗಿದೆ. ತಳ್ಳಿ. ಸರಿ ಅಂಕಲ್, ಆಯಿತು. ಚೆನ್ನಾಗಿರಿ. ಯಾವಾಗಾದರೂ ಗಾಡಿಗಳಲ್ಲಿ ಹೋಗೋ ಸ್ವಲ್ಪ ಹುಷಾರಾಗಿ ಹೋಗಿ. ಅಲ್ಲ, ನಾನು 40 ವರ್ಷ ಗಾಡಿ ಓಡಿಸ್ತೀನಿ. ನನಗೆ 52 ವರ್ಷ ಹುಡುಗಿಂದ ಓಡಿಸ್ತಿದ್ದೀನಿ. ಒಂದು ಆಕ್ಸಿಡೆಂಟ್ ಮಾಡಿಲ್ಲ ನಾನು. ಒಬ್ಬರಿಗೂ ಹೊಡೆದಿಲ್ಲ, ಯಾರು ನನಗೂ ಹೊಡೆದಿಲ್ಲ. ರೆಕಾರ್ಡ್ ನಂದು. ಎಲ್ರಿಗೂ ಜಂಬ ಕೊಟ್ಕೊಂತ, ನೀವಾದ್ರೂ ಬಿದ್ದು ಬಂದಿದ್ದೀರ ನೋಡ, ಎಂದು ಬಿದ್ದಿಲ್ಲ ಅಂತ. ಬರೀ ಬಿದ್ದೇಟೆ ಅಂತ ಆಗೋಯ್ತು. ಹೆಂಗೆ ಬಿದ್ದೆ ಅಂತಂದರೆ ಹೊಟ್ಟೆನೇ ಮುರಿದೋಯ್ತು, ಕೈ ತುಂಡಾಗೋಯ್ತು. ಮತ್ತೆ ಬರೋಕ್ಕೆ ಎಷ್ಟು ಬಿದ್ದು ನನಗೆ ಗೊತ್ತು. ಕಾಲು ಬೇರೆ ಏಟಾಯಿತು, ಕಾಲು ಆಡಾಕೋದು. ಅದಕ್ಕೆ ಆದಷ್ಟು ಹುಷಾರಾಗಿರ್ತೀನಿ. ನಾನು ಸ್ಪೀಡಾಗಿ ಹುಡುಗಿದ್ದೆಲ್ಲ ಹೇಳ್ತೀನಿ, ಹೆಲ್ಮೆಟ್ ಹಾಕೊಡ್ರಪ್ಪ, ಹೆಲ್ಮೆಟ್ ಹಾಕೊಡ್ರೆ ಶಾಪ್ ಕೊಡೋಗೆ ಹುಷಾರಾಗಿ ನೋಡಿ ಆಗುತ್ತೆ ಅಂತ. ನಾನು 9 ತಿಂಗಳು ನಮ್ಮ ಮನೇಲಿ ಕುಟಿತಾಗಿದ್ದೀನಿ. ಕೈ ಮುಟ್ಟೋಗೈತಿ, ಏನು ಮಾಡ್ತಾರೆ? ಕೆಲಸ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟೆ ಅವಾಗ. ಗಾಡಿಗೆ ಓಡಿಸೋವಾಗ ಮಾತ್ರ ತುಂಬ ಹುಷಾರಾಗಿ ಹೋಗ್ಬೇಕಿಲ್ಲ ಅಂದರೆ ಫಾಸ್ಟಾಗಿ ಹೋಗೋದೇ ಇಲ್ಲ. 40-45 ಕಿಲೋಮೀಟರ್ ಹೋಗೋದಿಲ್ಲ. ನಾನು ಎಂದೂ ಆಕ್ಸಿಡೆಂಟ್ ಆಗಿಲ್ಲ. ನಮ್ಮ ಹುಡುಗರು ಹಂಗೆ ಹೋಗಲ್ವಲ್ಲ ಈಗ? ಹುಡುಗರು ಹಂಗೆ ಹೋಗಲ್ವಲ್ಲ? ಹುಡುಗರು ಏನಿದೆ 90 ಮೇಲೆ. ನಾನು ಬೈತಾ ಇರ್ತೀನಿ, ಬೇಡ್ರಪ್ಪ ನಿಮ್ಗೆ ಏನಾರು ಆಯ್ತು, ನಿಮ್ಮ ಅಪ್ಪ ಅಮ್ಮನ ಗತಿ ಏನಪ್ಪ, ಕೈಕಾಲು ಮುಟ್ಕೊಂಡ್ರೆ ಏನಪ್ಪ ಅಂತಂದರೆ ಆಯ್ತು ಅಂಕಲ್ ಹಾಕೋತೀವಿ ಹಾಕೋತೀವಿ ಅಂತಾರೆ. ನೀವು ವಯಸ್ಸು ಬಿಸಿ ರಕ್ತ, ನಾವು ಬಿಸಿ ರಕ್ತ ಇದ್ರೂ ಕೂಡ ಸ್ವಲ್ಪ ತಾಳ್ಮೆಗೆ ಹೋಗೋದು. ಹೌದು. ಅಂತ